ಏನು ಅವ್ರು ಮಾತೆತ್ತಾರೆ ಮುಸ್ಲಿಮ್ ಬೈಯೋದು, ಮಾತೆತ್ತಿದ್ರೆ ಕಾಂಗ್ರೆಸ್ ಬೈಯೋದು. ಪಾಪ ಅವ್ರು ಬಿ ಜೆ ಪಿ ಬೈಯೋಕ್ಕೆ ಏನೂ ಇಲ್ಲ. ಯಾಕಂದರೆ ಏನು ಕಟ್ಟ ಹಿಂದುತ್ವ ಅಂತ ಏನು ಹೇಳ್ಕೊಂಡು ಓಡಾಡ್ತಿದ್ರು, ಅವ್ರು ರೆಕ್ಕೆ ಪುಕ್ಕ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಅವರು. ನೀವು ಎಷ್ಟೇ ಇದು ಮಾಡಿದ್ವಿ ಈಶ್ವರಪ್ಪನವರೇ, ನೀವು ಬಿ ಜೆ ಪಿಗಂತೂ ಹೋಗೋದು ಕಷ್ಟ ಇದೆ. ಹೋದ್ರೆ ನಿಮಗೆ ಟಿಕೆಟ್ ಅಂತೂ ಖಂಡಿತ ಅವ್ರು ಕೊಡೋದೇ ಇಲ್ಲ. ಯಾಕಂದರೆ ಆ ಥರ ರೆಡಿ ಮಾಡಿ ಇಟ್ಟಿದ್ದಾರೆ. ಯಾಕಂದರೆ ನಿಮ್ಗೆ ಗೊತ್ತಿದೆ, ನಿಮಗೆ ಅಂದರೆ ಹಿಂದುತ್ವ ಅಂತ ಯಾರ್ಯಾರು ಇದ್ದರು ಇದೇ ಈ ಕರ್ನಾಟಕದಲ್ಲಿ, ಯತ್ನಾಳಿಂದ ಹಿಡಿದು ನಿಮ್ಮದು ಹಿಡಿದು ಅದ್ಯಾರು ಅನಂತಕುಮಾರ್ ಹೆಗಡೆಯಿಂದ ಅವ್ರನ್ನೆಲ್ಲರೂ ಬಿ ಜೆ ಪಿಯವರು ಮುಗಿಸಿದ್ದಾರೆ. ನಿಮ್ದೇನು ಹಳೆಯಕ್ಕೆ ಇದಲ್ಲ. ಇವ್ರಿಗೆ ಈಗಾಗಲೇ ಒಂದು ಹೊಸ ಹುಮ್ಮಸ್ ಬಂದುಬಿಟ್ಟಿರ್ಬೇಕು. ನಮಗೆ ಮೊನ್ನೆ ಪಂಪ್ ಸ್ಟೋರೇಜಿಗೆ ಇಲ್ಲಿಂದ ಕರ್ಕೊಂಡು ಹೋಗಿದ್ದಾರಪ್ಪ. ಒಬ್ಬ ಶಿವಮೊಗ್ಗದಿಂದ ಪಂಪ್ ಸ್ಟೋರಿಂದ ವಿರೋಧ ಮಾಡೋಕ್ಕೆ ನೀವು ಕರ್ಕೊಂಡು, ನಾ ಬೇಡ ಅಂದಲ್ಲಿ ಹೋರಾಟಗಾರರು ಹೋರಾಟ ಮಾಡಿ ಇಲ್ಲ ಅಂತೆಲ್ಲ, ಪಂಪ್ ಸ್ಟೋರೇಜ್ ನಿಲ್ಲಿಸಬೇಕು ಅಂತ ಹೇಳಿ ಅದು ನಿಮ್ಮ ಹೋರಾಟ. ಆದರೆ ಪರಿಸರ ಹಾಳಾಗುತ್ತೆ ಅಂತ ಹೇಳಿ ಪಂಪ್ ಸ್ಟೋರ್ ನಿಲ್ಲಬೇಕು ಅಂತ ಏನು ಹೇಳ್ತೀರಿ? ಹಾಗಾದರೆ ಇವತ್ತು ಜಿಲ್ಲೆಯಿಂದ ಇವತ್ತು ಕಾರವಾರವರೆಗೆ ಇವತ್ತು ಹೈವೇ ಹೋಗ್ತಾ ಇದೆ ಈಶ್ವರಪ್ಪನವರೇ. ಲಕ್ಷಾಂತರ ಗಿಡ ಇವತ್ತು ನಾಶ ಆಗುತ್ತೆ, ಕಾಡು ನಾಶ ಆಗುತ್ತೆ. ನಿಮಗೆ ತಾಕತ್ತು ದಮ್ಮಿ ಇದ್ದರೆ ಅದು ನಿಲ್ಲಿಸ್ಕೊಳ್ತೀರಾ? ನಿಲ್ಲಿಸಿದರೆ ನೀವು ಏನಾದ್ರು ನಿಲ್ಲಿಸಿದರೆ ಇಲ್ಲಿವರೆಗೆ ಆದರೂ ಇಲ್ಲ. ಯಾರೋ ಸ್ವಾಮೀಜಿಯವರು ಹೇಳಿರ್ತಾರೆ, ಹೋಗಿ ಇವರು ಮಾಡಿರ್ತಾರೆ. ಒಂದು ಮಾಡೋಕ್ಕಾಗಿ ನಿಮ್ಮ ಹತ್ರ ಆಗೋದಲ್ಲ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡೋಕ್ಕೆ ಹೋಗಬೇಡಿ. ಗೊಂದಲವನ್ನು ಇಲ್ಲಿ ಮಾಡಲಿಕ್ಕೆ ಹೋಗಬೇಡಿ ನೀವು ಇಲ್ಲಿ ಶಿವಮೊಗ್ಗದಲ್ಲಿ, ಗೊತ್ತಾಯ್ತಾ? ನಿಮ್ಮ ಆ ಥರ ಯಾವುದೇ ವಾತಾವರಣ ನಿಮ್ಮ ಮುಂದಿನ ಚುನಾವಣೆ ದೃಷ್ಟಿ, ನಿಮ್ಮ ಮಗನ ಗೆಲ್ಲಿಸ್ತೀವಿ ಅನ್ನೋದು ಯಾವುದೂ ಇಲ್ಲ, ಬಿಟ್ಟುಬಿಡಿ. ಶಿವಮೊಗ್ಗದಲ್ಲೂ ಸಹ ನಮ್ಮದೇ ಕ್ಯಾಂಡಿಡೇಟ್ ಹಾಕಿ ಮುಂದಿನ ಸಾರಿ ಇಲ್ಲಿ ಗೆಲ್ಲಿಸ್ತೀವಿ, ನಾವು ಬಿಡೋದಲ್ಲ. ಇಲ್ಲಿ ನೆನ್ಪಿಟ್ಕೋಬೇಕು ನೀವು. ಹಾಕ್ತೀವಿ, ನಮ್ಮ ಹತ್ರ ಇದೆ, ಆಮೇಲೆ ಕೇಳಿ, ಹಾಕ್ತೀವಿ. ಓಕೆ, ಆಮೇಲೆ ಹೇಳ್ತೀನಿ, ಕ್ವಶನ್ ಮಾಡ್ತೀನಿ, ಹೇಳ್ತೀನಿ. ಹಾಗೆ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಿ ಈ ವಯಸ್ಸಲ್ಲಿ ಈಶ್ವರಪ್ಪನವ್ರು, ಯಾಕಂದರೆ ಈಶ್ವರಪ್ಪನವರು ಅವರಿಂದ ಏನೂ ಪ್ರಯೋಜನ ಇಲ್ಲ. ಅದೇನೋ ಇದಂತಾರೆ ನಾಯಿ ಮೇಲೆ ಹಾಲಿದ್ದಂಗೆ, ಅವರು ಎಂಥಕ್ಕೂ ಬರೋದಲ್ಲ ಅವರು. ಅವರಿಗೆ ಅವ್ರ ಮಗನಿಗೆ ಇಬ್ಬರಿಗೆ ಸರಿ ಅವರು. ಅವ್ರು 100 ಪ್ರತಿಭಟನೆ ಮಾಡಲಿ, ನಮ್ಮ ಕ್ಷೇತ್ರ ನಾ ಹೆದರೋ ಮಗ ಅಂತ ಅಲ್ಲ, ನಾವು ಯಾರು ಅಲ್ಲ, ಆ ಥರ ಏನಿಲ್ಲ. ಅಂದರೆ ಅವ್ರು ತಿಳ್ಕೋಬೇಕು. ಈಶ್ವರಪ್ಪನ ಹೋರಾಟಕ್ಕೆ ಡಿಸ್ಟರ್ಬ್ ಆಗಿದ್ರೆ ಬೇಳೂರು ಏನ್ರಿ ಮಾರ, ಸಾಧ್ಯನೇ ಇಲ್ಲ ಅಲ್ವಾ? ಅವ್ರು ಬಿ ಜೆ ಪಿಯವರು ಡಿಸ್ಟರ್ಬ್ ಆಗಲ್ಲ, ಯಾಕಂದರೆ ಅವ್ರು ಕೂಗ್ತಾನೆ ಇರ್ತಾರೆ. ಹಾಗಾಗಿ ಪುಣ್ಯಕ್ಕೆ ಎಲ್ಲೋ ಏನೋ ಇದು ದುಬೈಯಿಂದ ಇನ್ನೂ ಕಾಲ್ ಬರಲಿಲ್ಲ ಏನು ಅವರಿಗೆ. ಇಲ್ಲಾಂದರೆ ದುಬೈಯಿಂದ ಕಾಲ್ ಬಂತಂದು ಮತ್ತೊಂದು 2 ಎಸ್ಕೇಟ್ ತಗೊಂಡ್ಬಿಡ್ತಾರೆ ಅಷ್ಟೇ. ಯಾರೇ ಕೊಡಲಿ ಸರ್, ಅದೆಲ್ಲ ಬಿಡಿ ಹೋರಾಟ. ಆದರೆ ನಾನು ಹೇಳೋ, ನೀವು ಹೋರಾಟ ಮಾಡಿ, ನೀವು ಪರಿಸರ ಹಾಳಾಗುತ್ತೆ ಅಂತ ಹೋರಾಟ ಮಾಡ್ತೀರಿ, ಸಂತೋಷ. ಅದೇ ಇವತ್ತು ಇಷ್ಟೊಂದು ಕಾಡು, ಲಕ್ಷಾಂತರ ಕಾಡು ಹೋಗ್ತೈತಲ್ಲ, ಹಾಗೆ ಹೈವೇಗೆ ಯಾಕೆ ಕೊಡ್ತೀರಿ ನೀವು? ಯಾವತ್ತಾರು ನೀವು ಹೋರಾಟ ಮಾಡಿದ್ದೀರಾ? ಪರಿಸರದ ಬಗ್ಗೆ ಮಾತಾಡಿದ್ದೀರಾ? ಬಿ ಜೆ ಪಿಯರನ್ನು ನೋಡಿ 100ಕ್ಕೆ 100 ಇವ್ರು ತಗೊಳ್ಳೋದೇ ಇಲ್ಲ. ಯಾಕಂದರೆ 17 ಜನ ದುಡ್ಡು ತಗೊಂಡು ಬಂದಾರೆ ಅಂತ ಇವ್ರು ಹೇಳಿಕೆ ಕೊಟ್ಟು ಬಾಂಬ್ ಹಾಕ್ಯಾರಲ್ಲ, ಅಲ್ಲಿ ಇವ್ರ ಕತೆ ಮುಗೀತು. ಸರಿಯಾ? ಅಲ್ಲಿ ಸ್ವಲ್ಪ ಬಿ ಜೆ ಪಿಯಲ್ಲಿ ಹಿಂಗೆ ಇತ್ತು. ಪ್ರಹ್ಲಾದ್ ಜೋಶಿ ಅವರು ಯಾರೋ ಸೋಮಣ್ಣ ಚೂರು ನೋಡೋಣ್ರಿ ಈಶ್ವರಪ್ಪನವ್ರು ಅಂತ ಇದ್ದರು. ಯಾವಾಗ 17 ಜನ ಕಾಂಗ್ರೆಸ್ ತಗೊಂಡು ದುಡ್ಡು ತಗೊಂಡು ಪಕ್ಷದಿಂದ ಬಂದು ಹಾಳು ಮಾಡಿದ್ರು ಅಂದ್ರಲ್ಲ, ಅಲ್ಲಿಗೆ ಈಶ್ವರಪ್ಪನ ಕತೆ ಮುಗೀತಲ್ಲಿ. ಸರಿಯಾ? ಅಲ್ಲಿ ಖತಮ್ ಆಗಿದೆ ಅವ್ರಿಗಾಗಿ. ಹಾಗಾಗಿ ಯಾವುದೇ ವಾತಾವರಣ ಈಶ್ವರಪ್ಪನವ್ರ ಮುಂದೆ ರಾಜಕೀಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ಬಾಯಿ ಬಿಟ್ಕೊಳ್ರಿ, ಎಷ್ಟೇ ಮುಸ್ಲಿಮರು ಬೈರಿ, ನಿಮಗೆ ಬೈಯೋ ಹಕ್ಕೇ ಇಲ್ಲ, ನಿಮ್ಮದು ಯಾವುದು ನಡೆಯಲ್ಲ ಅಂಥೇಳಿ ಇವತ್ತು ನಾನು ಅವರಿಗೆ ಹೇಳಲಿಕ್ಕೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿರಿಯರಿದ್ದೀರಿ, ಗೌರವ ಕೊಡ್ತೇನೆ. ಯಾಕಂದರೆ ಜಾಸ್ತಿ ನಿಮಗೆ ಹೇಳೋಕ್ಕೆ ಹೋಗೋದಿಲ್ಲ, ಸ್ವಲ್ಪ ನೋಡಿ ಮಾತಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಸಾಗರದಲ್ಲಿ SIR ಇವತ್ತು ಗೋಪಾಲಕೃಷ್ಣ ಬೇಳೂರವರು, ಅಂದರೆ ಸಾಗರ ಶಾಸಕರು ಏನೋ SIR ಅಧಿಕಾರಿಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಾವು ಯಾವ ಅಧಿಕಾರಿಗಳು ಇಟ್ಕೊಂಡು ಮಾಡುವಂಥ ಪ್ರಶ್ನೆಯೇ ಇಲ್ಲ. ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ಮತ್ತು ಜನರಿಗೆ ಅವೇರ್ನೆಸ್ ಆಗಲಿಕ್ಕೆ ನಾವು ಹ್ಯಾಂಡ್ ಬಿಲ್ ಹಾಕಿ ಬೇರೆಯವ್ರಿಗೆ ಕೊಡ್ತೀವಿ. ಬಿಟ್ಟರೆ ಅಧಿಕಾರಿಗಳು ಆ ಥರ ಯಾರು ಇದ್ದರೆ ಅವ್ರು ಸಸ್ಪೆಂಡ್ ಮಾಡಲಿ, ನಾವು ಬೇಡ ಅನ್ನೋದಿಲ್ಲ. ಅವ್ರು ಯಾರು ಬೇಕಾದ್ರೂ ಮಾಡ್ಕೋಬೋದು, ಅವಶ್ಯ ಎದ್ದಿದೆ ಅವರಿಗೆ. ಆದರೆ ಸುಮ್ಮನೆ ಅಪಪ್ರಚಾರ, ಸುಮ್ಮನೆ ಅಂದರೆ ಹ್ಯಾಂಡ್ ಬಿಲ್ ಮಾಡಿ ಹಂಚ್ತಾರೆ ಅನ್ನೋದೇ ಅಪಪ್ರಚಾರ ಅವರಿಗೆ ಅಷ್ಟೇ. ಅವರಿಗೆ ಅದಕ್ಕಾಗಿ ಹೋಗಿ ಇವತ್ತು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ, ಕೇಂದ್ರ ಚುನಾವಣೆ ಇದಕ್ಕೆ ಆಯೋಗ ಕೊಟ್ಟಿದ್ದಾರೆ, ಇದನ್ನು ನಿಲ್ಲಿಸಬೇಕು ಅಂತೇಳಿ. ಅಂದರೆ ನಿಮ್ಮ ಉದ್ದೇಶ ಏನು? ಮೋದಿಜಿಯವ್ರು ಹೇಳ್ತಾರೆ ದೇಶದಲ್ಲಿ SIR ಆಗಬೇಕು, ಕೆಲವು ರಾಜ್ಯಗಳನ್ನು ಉರುಳಿಸ್ಬೇಕು ಅನ್ನೋದು ಅವ್ರದ್ದು ಪ್ಲ್ಯಾನ್ ಇದೆ. ಪಾಪ ಅವರೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿದರೆ ಇವರು SIR ಬೇಡ, ನೀವು ನಿಲ್ಲಿಸಿಬಿಡಿ ಅನ್ನೋದಾದರೆ ಯಾಕೆ ಹಿಂಗೆ ಹೇಳ್ತಿದ್ರಿ? ಅಂದರೆ ಇದು ಕಲ್ಕತ್ತಾ ಅಲ್ಲ, ಇದು ಕರ್ನಾಟಕ, ಕಲ್ಕತ್ತಾ ಅಲ್ಲ. ಇದು ತಿಳ್ಕೋಬೇಕು ನಮ್ಮ ವಿಜೇಂದ್ರ ಅವರೇ. ಇದು ಭಾಳ ಬುದ್ಧಿವಂತರಿರುವಂಥ ನಮ್ಮ ನಾಡು ಕರ್ನಾಟಕ. ಇಲ್ಲೆಲ್ಲರೂ ಇದು ಮಾಡ್ತಾರೆ. ಮುಸ್ಲಿಮ್ಸರು ಬೇಕು, ಹಿಂದೂಗಳು ಬೇಕು, ಕ್ರಿಶ್ಚಿಯನ್ರು ಬೇಕಾಗತ್ತೆ, ಮುಸ್ಲಿಮರೇ ಮಾಡ್ತಾರೆ. ಅಂದರೆ ಮುಸ್ಲಿಮರಿಗೆ ಏನು ಹಕ್ಕು ಕೊಡಬಾರ್ದು? ಅವ್ರದ್ದು ಇದ್ರೆ ಕೊಡಬೇಕು.
ನೀವು ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ ಇದ್ದರೆ ಅವ್ರಿಗೇನು ಕೊಡೋದು ಬೇಡ, ಅವ್ರು ಒದ್ದು ಓಡಿಸಿರಿ, ನಾವು ಬೇಡ ಅನ್ನೋದಲ್ಲ, ಅವ್ರು ಯಾರನ್ನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯದಲ್ಲಿರುವ ಮುಸ್ಲಿಮರಿಗೆ ಕೊಡಬೇಡ ಅಂತ ಹೇಳಕ್ಕೆ ನೀವು ಯಾರು? ಅವ್ರಿಗೆ ಹಕ್ಕಿಲ್ವ? ಅವ್ರಿಗೆ ಹಕ್ಕಿದೆ. ಅಂದರೆ ಇವ್ರಿಗೆ ಏನಾಗಿದೆ, ನಮ್ಮ ಇವತ್ತಿನ ಸರ್ಕಾರದಲ್ಲಿ ನಮ್ಮ ಇವತ್ತಿನ ಕಾರ್ಯಕರ್ತರು ಹುಮ್ಮಸ್ಸಿಂದ SIR ಮಾಡೋದು ನೋಡಿ ಇವ್ರಿಗೆ ತಡ್ಕೊಳ್ಳೋಕ್ಕಾಗದೆ ಉರ್ಕೊಳ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ SIR ಬೇಡ ಅಂತ ಇವತ್ತು ಮೋದಿಜಿಯವ್ರು ಹೇಳಿಬಿಡಿ, ನೀವೆಲ್ಲ ಲೀಡ್ರ್ ಹೋಗಿ SIR ಕರ್ನಾಟಕದಲ್ಲಿ ಬೇಡ ನಿಲ್ಲಿಸ್ಬಿಡಿ ಅಂತ ಹೇಳಿಬಿಟ್ರೆ ನಮಗೆ ಇನ್ನೂ ಒಳ್ಳೆಯದೇ, ನಾವು ಹಳೆ ಲೀಸ್ಟಲ್ಲೇ ಹೋಗ್ತೀವಪ್ಪ. ಆಗುತ್ತೆ? ನಿಮಗೆ ದಮ್ ಇದೆಯಾ? ಇದೇ ನಿಮಗೆ? ಏನು ರೀ ಮಾತಾಡ್ತಾರೆ, ಅರ್ಥನೇ ಆಗಲ್ಲ ಅವರಿಗೆ. ಅಂದರೆ ಸುಮ್ಮನೆ ಒಂದು ಗೊಂದಲ ಮಾಡಬೇಕು, ಅಲ್ಲೆಲ್ಲೋ ಮುಸ್ಲಿಮರಿಗೆ ಮಾಡ್ತಾ ಇದ್ದಾರೆ, ಅಲ್ಲಿ ಯಾರಿಗೋ ಬೇರೆಯವ್ರಿಗೆ ಮಾಡ್ತಾರೆ, ಅದು ಬಿಟ್ಟರೆ ಬೇರೆ ಇಲ್ಲೇ ಇಲ್ಲ ಇವರಿಗೆ. ಅರೆ ನಾವು ಮಾಡ್ತೀವಿ ರೀ, ಹಿಂದೂಗಳಿಗೂ ಮಾಡ್ತೀವಿ, ಮುಸ್ಲಿಮಿಗೂ ಮಾಡ್ತೀವಿ, ಕ್ರಿಶ್ಚಿಯನ್ರಿಗೂ ಮಾಡ್ತೀವಿ, ಇತರ ಜಾತಿಗೂ SIR ಪ್ರತಿಯೊಬ್ಬರಿಗೆ ಹಕ್ಕು ಕೊಡ್ತೀವಿ. ಅವ್ರು ದಾಖಲೆ ಕೊಟ್ಟರೆ ಪ್ರತಿಯೊಬ್ಬರಿಗೆ ಹಕ್ಕು ಕೊಡೋವಂಥದ್ದು ಅವ್ರು ಮಾಡ್ತಾರೆ. ನೀವು ಯಾಕೆ ಅದು ಇದು ಮಾಡ್ತೀರಿ? ಹಾಂ ಸಂವಿಧಾನದ ಹಕ್ಕದು ಅವ್ರು ಪಡ್ಕೊಳ್ತಾರೆ. ಆದರೆ ನಿಮಗೆ ಹೊಟ್ಟೆ ಉರಿ ಆಗಿದೆ ಇವತ್ತು. ಏನು ಬಾಂಗ್ಲಾದೇಶ ಥರ ಆಗೋದಿಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇಲ್ಲಿ ಸ್ವಚ್ಛವಾಗಿ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಂದುಬಿಟ್ಟಿದೆ. ಅದಕ್ಕಾಗಿ ಭಯಭೀತರಾಗಿ ಇವತ್ತು ಚುನಾವಣಾ ಕಮಿಷನರಿಗೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತದೆ ನನಗೆ. ಏನೇ ಇರಲಿ ಬಿಡಿ, ನಾವೇನು ಹೆದರೋ ಪ್ರಶ್ನೆ ಇಲ್ಲ. ಇದೇನು ತಮಿಳ್ನಾಡಲ್ಲ, ಇದೇನು ಬಾಂಗ್ಲಾದೇಶ ಅಲ್ಲ. ನಾವು ಕರ್ನಾಟಕದಲ್ಲಿ ಖಂಡಿತವಾಗಿಯೂ ರಾಜ್ಯದಲ್ಲಿ ಗಟ್ಟಿಯಾದಂಥ SIR ಒಳ್ಳೆ ರೀತಿಯಲ್ಲಿ ನಾವು ಮಾಡ್ತೀವಿ. ಆ ಥರ ಅಧಿಕಾರಿಗಳು ಏನಾದ್ರು ಮಾಡಿದರೆ, ನಾನಲ್ಲ ಯಾರೇ ಮಾಡಿದರೂ ಸಹ ಅಂಥ ಅಧಿಕಾರಿಗಳು ಸಸ್ಪೆಂಡ್ ಮಾಡಲಿ, ನಾನೇನು ಇದು ಮಾಡೋಕ್ಕೆ ಹೋಗೋದಿಲ್ಲ. ನಾವು ಯಾವುದೋ ಅಧಿಕಾರಿಗಳಿಗೆ ಅಡ್ಡಾಕಕ್ಕೆ ಹೋಗೋದಿಲ್ಲ. ನಮ್ಮ ಅಧಿಕಾರಿಗಳು ಏನಿದೆ ಅವ್ರು ಮಾಡ್ತಾರೆ. ನಮ್ಮ ಕಾರ್ಯಕರ್ತರು ಏನು ಮಾಡಬೇಕು ಅದು ಮನೆಗೆ ಅವ್ರು ಏನೇನು ಹೇಳಬೇಕು ಅದು ಹೇಳ್ತಾರೆ. ಅದನ್ನು ತಡೆಯೋಕ್ಕೆ ನಿಮ್ಗೆ ಹಕ್ಕಿಲ್ಲ, ಹೌದಲ್ಲ? ಹಾಗಾಗಿ SIR ಏನು ಕೇಂದ್ರದವ್ರು ಮೋದಿಜಿಯವರು ಏನು ಹೇಳಿದ್ದಾರೆ ಅದು ಕರ್ನಾಟಕದಲ್ಲಿ ಅದು ಆಗಬೇಕಾದಂದು ನಮ್ಮೆಲ್ಲರೂ ಹಕ್ಕಿದೆ, ನಾವು ಮಾಡ್ತೀವಿ. ಅದು ನಾವು ವಿರೋಧ ಆವಾಗ ಮಾಡಿದ್ವಿ, ಈಗ ಬಂದುಬಿಟ್ಟಿದೆ. ಆದೇಶವನ್ನು ಈಗ ಪಾಲನೆ ಮಾಡ್ತಾಯಿದ್ದೀವಿ, ಮಾಡೇ ಮಾಡ್ತೀವಿ. ಇವರು ವಿರೋಧ ಇದ್ದಾರೆ, ಈಗ ಅದನ್ನು ಖಂಡನೆ ಮಾಡ್ತೇನೆ ಇವತ್ತಂತ ಹೇಳ್ತಾ, ಮುಂದೆ ನಿಮಗೆ ಗೊತ್ತಿದೆ ನಮ್ಮ ಈಶ್ವರಪ್ಪನವ್ರು ಸ್ವಲ್ಪ ಚಿಗ್ರಿಗಳು ಬಿಟ್ಟಾರೆ ಈಗ.